ಅಂಕೋಲಾದ ಶಿರೂರು ಗುಡ್ಡ ಕುಸಿತ ಸಂದರ್ಭದಲ್ಲಿ ನಮ್ಮವರು ಮೂವರು ನಾಪತ್ತೆಯಾಗಿದ್ದಾರೆ ಅಂತ ನಿನ್ನೆ ಕುಟುಂಬಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಈಗ ಒಬ್ಬರ ಶವ ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸನ್ನಿ ಹನುಮಂತ ಗೌಡ ಅವರ ಶವ ಪತ್ತೆಯಾಗಿದೆ ಅಂತೆ. ಗೋಕರ್ಣದ ಗಂಗೆ ಕೊಳ್ಳದ ಬಳಿ ಮಹಿಳೆಯ ಶವ ಪತ್ತೆಯಾಗಿದೆ. ನಾಪತ್ತೆಯಾಗಿದ್ದ ಸನ್ನಿ ಹನುಮಂತ ಗೌಡ ಶವ ಪತ್ತೆಯಾಗಿದ್ದು ಘಟನೆ ನಡೆದ 8 ದಿನಗಳ ಬಳಿಕ ಮಹಿಳೆಯ ಶವ ಪತ್ತೆಯಾಗಿದೆ. ಉಳುವರೆ ಗ್ರಾಮದಲ್ಲಿ ಮನೆ ಕುಸಿದು ಮೃತಪಟ್ಟಿದ್ರು ಮಹಿಳೆ. ಇನ್ನು ಮೂವರಿಗಾಗಿ ಮುಂದುವರಿತಾ ಇದೆ ಶೋಧ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸೇನಾ ಪಡೆಯಿಂದ ಶೋಧ ಕಾರ್ಯಾಚರಣೆ, ಅದು ಕೂಡ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಇವತ್ತು ಟೀಮ್ ಸಜ್ಜಾಗಿದೆ. ಮೂವರು ನಾಪತ್ತೆಯಾಗಿದ್ರು ನಮ್ಮವರು. ಒಂದ್ ಕಡೆ ಅರ್ಜುನ, ಲಾರಿ ಚಾಲಕ, ಕೇರಳ ಮೂಲದವನು. ಆತನ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಆಗ್ತಾ ಇದ್ದ ಸಂದರ್ಭದಲ್ಲೇ ಮತ್ತೊಂದು ಕುಟುಂಬ ಮುಂದೆ ಬಂದಿತ್ತು. ಇಲ್ಲ, ನಮ್ಮವರು ಮೂವರು ಮಿಸ್ ಆಗಿದ್ದಾರೆ, ದಯವಿಟ್ಟು ಅವರನ್ನ ಹುಡುಕಿ ಕೊಡಿ ಅಂತ. ಅದರಲ್ಲಿ ಮೂವರ ಪೈಕಿ ಸನ್ನಿ ಗೌಡ ಅವರು ಒಬ್ರು. ಅವರ ಶವ ಈಗ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗಂಗೆ ಕೊಳ್ಳ ಬಳಿ ಮಹಿಳೆಯ ಶವ ಪತ್ತೆಯಾಗಿದೆ. ಮನೆ ಕುಸಿತವಾಗಿ ಈ ಮೂವರು ಕೂಡ ನಾಪತ್ತೆಯಾಗಿದ್ರು. ಒಬ್ರು ಟೀ ಕುಡಿಯೋದಕ್ಕೆ ಹೋಗಿದ್ರು, ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಕೆಲವು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರು ಮಾತಾಡ್ತಾ ಇದ್ರು. ಜಗನ್ನಾಥ್ ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರಂತೆ, ಅವರು ಕೂಡ ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟ ಕೂಡ ಆಗ್ತಾ ಇದೆ. ಸನ್ನಿ ಗೌಡ ಅವರು ಕೂಡ ಒಬ್ರು. ಆ ಮಹಿಳೆಯ ಶವ ಸದ್ಯ ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿರಂತರವಾಗಿ ಸತತ 8 ದಿನಗಳಿಂದಲೂ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಇನ್ನು ಮೂವರು ನಾಪತ್ತೆಯಾಗಿದ್ದಾರೆ. ಆ ಮೂವರ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ, ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಇವತ್ತು ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಟೀಮ್ ಮುಂದಾಗಿರೋದು. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್, ಆರ್ಮಿ ಕೂಡ ಎಂಟ್ರಿ ಕೊಟ್ಟಾಗಿದೆ. ಹಾಗಾಗಿ ನಿರಂತರವಾಗಿ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ. ಬಟ್ ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅಡೆತಡೆಗಳು ಆಗ್ತಾ ಇದೆ, ಅಡ್ಡಿ ಆಗ್ತಾ ಇದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂತು. ಕಾರಣ ಅಲ್ಲಿನ ಮಣ್ಣು, ಮಳೆ ನೀರು, ನಿರಂತರವಾಗಿ ಸುರಿತಾ ಇರುವ ಮಳೆ, ಇದೆಲ್ಲವೂ ಕೂಡ ಅಡ್ಡಿ ಆಗ್ತಾ ಇದೆ ಕಾರ್ಯಾಚರಣೆಗೆ ಅನ್ನುವಂತಹ ವಿಚಾರ. ಪ್ರಮುಖವಾಗಿ ಅರ್ಜುನ, ಲಾರಿ ಚಾಲಕ, ಗುಡ್ಡ ಕುಸಿತ ಆಗಿರುವ ಸ್ಥಳದಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಅನ್ನುವಂತಹ ಅನುಮಾನ. ಅದೇ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶೇಷ್ಗಿರಿ ದೂರವಾಣಿ ಸಂಪರ್ಕದಲ್ಲಿ. ಶೇಷ್ಗಿರಿ, ನಿನ್ನೆ ಮೂವರು ನಮ್ಮವರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಸುದ್ದಿ, ಬಟ್ ಈಗ ಒಬ್ಬರ ಶವ ಪತ್ತೆಯಾಗಿದೆ, ಅದು ಸನ್ನಿ ಗೌಡ. ಹೇಗೆ ಇತ್ತು ಕಾರ್ಯಾಚರಣೆ, ಎಲ್ಲಿ ಹೇಗೆ ಪತ್ತೆಯಾಗಿರೋದು, ಏನ್ ಡೀಟೇಲ್ಸ್ ಕೊಡ್ತೀರಿ ಶೇಷ್ಗಿರಿ? ಹೌದು ಸ್ಥಿತಿ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರು ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಇನ್ನೊಂದು ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಈಗಾಗಲೇ ಭೂಕುಸಿತ ಘಟನೆಯಾಗಿ ಇವತ್ತು 8 ದಿನ ಕಳೆದಿರುವಂತದ್ದು ಮತ್ತು 8 ದಿನದ ಕಾರ್ಯಾಚರಣೆ ಕೂಡ ನಡೆದಿದೆ. ಈಗಾಗಲೇ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡಗಳು ಕೂಡ ಈಗಾಗಲೇ ಕಾರ್ಯಾಚರಣೆ ನಡೆಸಿದ್ದು, ಈಗಾಗಲೇ ಸೇನಾ ಪಡೆಯ ಯೋಧರು ಕೂಡ ಈಗಾಗಲೇ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ನದಿಯಲ್ಲಿ ಕೂಡ ಹುಡುಕಾಟ ನಡೆದಿದೆ. ಬೆಳಿಗ್ಗೆ ಸಂದರ್ಭದಲ್ಲಿ ಗೋಕರ್ಣದ ಗಂಗೆಕೊಳ ಬಳಿ ಸುಮಾರು 57 ವರ್ಷದ ಮಹಿಳೆಯ ಒಂದು ಮೃತದೇಹ ಪತ್ತೆಯಾಗಿದೆ. ಹೀಗಾಗಿ ಉಳುವರೆ ಗ್ರಾಮದ ಸಣ್ಣಿ ಗೌಡ ಎಂಬಾಕಿ ಕೂಡ ಈಗಾಗಲೇ 8 ದಿನಗಳಿಂದ ನಾಪತ್ತೆಯಾಗಿದ್ದು, ಆಕೆಯ ಮೃತದೇಹಕ್ಕಾಗಿ ಶೋಧ ಕೂಡ ನಡೆಸಲಾಗಿತ್ತು. ಆದ್ರೆ ಸಂಬಂಧಪಟ್ಟವರಿಗೆ ಇದುವರೆಗೂ ಮೃತದೇಹ ಸಿಕ್ಕಿಲ್ಲ. ಇವತ್ತು ಬೆಳಿಗ್ಗೆ ಗೋಕರ್ಣದ ಗಂಗೆಕೊಳ್ಳದಲ್ಲಿ ಮೃತದೇಹ ಪತ್ತೆಯಾಗಿದೆ. ಈಗಾಗಲೇ ಅಂಕೋಲ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿ ಮೃತದೇಹದ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ 8 ದಿನಗಳಿಂದ ಭೂಕುಸಿತ ಘಟನೆ ಆದ ಬಳಿಕ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ತಂಡಗಳು ಕೂಡ ಕಾರ್ಯಾಚರಣೆ ನಡೆಸ್ತಾ ಇದೆ. ರಸ್ತೆ ಬದಿಯಲ್ಲಿ ಮಣ್ಣುಗಳನ್ನ ತೆರವು ಕಾರ್ಯ ಮಾಡ್ತಾರೆ. ಇವತ್ತು ಬೆಳಗ್ಗೆಯಿಂದ ಸೇನಾಪಡೆ ಯೋಧರು ಕೂಡ ನದಿಯಲ್ಲಿ ಇಳಿದು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಶ್ರುತಿ. ಓಕೆ ಶೇಷ್ಗಿರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಶಿರೂರು ಬಳಿ ಗುಡ್ಡ ಕುಸಿತದಿಂದ ಹಲವರು ನಾಪತ್ತೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾದವರ ಸುಳಿವು ಸಿಗದೆ ಕುಟುಂಬಸ್ಥರ ಅಳಲು. ಟೀ ಅಂಗಡಿಗೆ ಕೆಲಸಕ್ಕೆ ಹೋಗುತ್ತಿದ್ದ ಜಗನ್ನಾಥ್ ನಾಯಕ್ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಆ ಕುಟುಂಬ. ಜಗನ್ನಾಥ್ ಪತ್ನಿ, 3 ಹೆಣ್ಣು ಮಕ್ಕಳು ಕಂಗಾಲಾಗಿದ್ದಾರೆ. ಅಪ್ಪ ಕೆಲಸಕ್ಕೆ ಹೋಗಿ ವಾಪಸ್ ಬರ್ತೀನಿ ಎಂದವರು ವಾಪಸ್ ಬಂದೇ ಇಲ್ಲ. ಗುಡ್ಡ ಕುಸಿತವಾಗಿದೆ, ಆದ್ರೆ ಅಪ್ಪ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ನಿನ್ನೆ ಮಕ್ಕಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕಣ್ಣೀರ್ ಹಾಕಿದ್ರು. ಅವರ ಪತ್ನಿ ಕೂಡ ಅಷ್ಟೇ, ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂದವರು ಬಂದಿಲ್ಲ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡ್ತಿದ್ರು. ಜಗನ್ನಾಥ್ ನಾಯಕ್ ಅವರ ಮೇಲೆಯೇ ಡಿಪೆಂಡ್ ಆಗಿರುವಂತಹ ಕುಟುಂಬ, ಅವರಿಲ್ಲದೆ ಕಂಗಾಲಾಗಿದ್ದಾರೆ, ಅಳಲು ತೋಡ್ಕೊಳ್ತಿದ್ದಾರೆ. ಶಿರೂರು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ಟೀ ಅಂಗಡಿ ಬಳಿ ಇದ್ದಂತಹ 7 ಜನ ನಾಪತ್ತೆಯಾಗಿದ್ದರು. ಆರಂಭದಲ್ಲಿ ಈ ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿತ್ತು. 7 ಜನರ ಮೃತದೇಹ ಪತ್ತೆಯಾಗಿದೆ. ಆ ಬಳಿಕವೂ ಕೂಡ ಇನ್ನೂ ಸ್ಥಳೀಯವಾಗಿ 3 ನಾಪತ್ತೆಯಾಗಿದ್ದಾರೆ. ಅದರಲ್ಲಿ ಲೋಕೇಶ್, ಅದೇ ರೀತಿಯಾಗಿ ಸಣ್ಣವ್ವ
ಜೊತೆಗೆ 60 ವರ್ಷದ ಜಗನ್ನಾಥ್ ನಾಪತ್ತೆಯಾಗಿ ಇವತ್ತಿಗೆ 8ನೇ ದಿನ ಆಗ್ತಾ ಇದೆ. ಟೀ ಅಂಗಡಿಗೆ ಕೆಲಸಕ್ಕೆ ಅಂತ ಹೋಗಿದ್ದಂಥವ್ರು ಇವತ್ತು ಕೂಡ ವಾಪಸ್ ಬಂದಿಲ್ಲ. ಅವ್ರಿಗೂ ಏನೋ ಸಮಸ್ಯೆ ಆಗಿರಬಹುದು ಅಂಥೇಳಿ ಇವತ್ತು ಅವರ ಕುಟುಂಬ ಆತಂಕದಲ್ಲಿದೆ. ನಾನೀಗ ಜಗನ್ನಾಥ್ ಅವರ ಮನೆಯ ಬಳಿ ಇದ್ದೀನಿ. ಅವರಿಗೆ 3 ಹೆಣ್ಮಕ್ಳಿದ್ದಾರೆ. ಪತ್ನಿ ಈಗಲೂ ಕೂಡ ಕಣ್ಣೀರನ್ನು ಹಾಕ್ತಿದ್ದಾರೆ. ಜಗನ್ನಾಥ್ ಈ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದರು. 60 ವರ್ಷ ಆಗಿದ್ದರೂ ಕೂಡ ದುಡಿದು ಇಡೀ ಕುಟುಂಬವನ್ನು ಸಂಭಾಳಿಸ್ತಾ ಇದ್ರು. ಅವರ ಪತ್ನಿಯನ್ನು ಮಾತನಾಡಿಸ್ತೀನಿ. ಅಮ್ಮ, ಯಾವತ್ತೋದ್ರು ಜಗನ್ನಾಥ್ ಅವರು? ಏನಾಯಿತು? 14ನೇ ತಾರೀಕು ಬೆಳಿಗ್ಗೆ ಮನೆಯಿಂದ ಚಹಾ ಕುಡ್ಕೊಂಡು ಹೋಗಿದ್ರು. ಹೋದ್ರು ಮತ್ತು ವಾಪಸ್ ಬರಲಿಲ್ಲ. ನಮಗೀಗ ಅವ್ರು ಬೇಕಿತ್ತು, ಅವ್ರು ನೋಡ್ಬೇಕು ಅನ್ನಿಸ್ತದೆ. ಅವ್ರ ದೇಹ ಅನ್ನೋದ್ರೂ ಸಿಕ್ಕುದ ಅನ್ನೋದೊಂದು ಭರವಸೆಲಿದ್ರೆ ಇಷ್ಟು ದಿನ ನಾವು ಇಷ್ಟು ದಿನ ಆದರೂ ಏನೂ ಸಿಗಲಿಲ್ಲ. ಅದಕ್ಕೆ ಏನಾದರೂ ಮಾಡಿ ನಮಗೆ ಪರಿಹಾರ ಮಾಡಿಕೊಡ್ರಿ ಸರ್. ಲಕ್ಷ್ಮಣ್ ಅವ್ರು ಏನಾಗಬೇಕು ನಿಮಗೆ? ತಮ್ಮ ಹೌದು, ತಮ್ಮ ಹೆಂಡತಿ 2 ಮಕ್ಕಳು. ಆ ಮಕ್ಕಳು ದಿನ ನಮ್ಮ ಮನೆಗೆ ಬರ್ತಿದ್ರು ಟ್ಯೂಷನಿಗೆ. ಆ ಮಕ್ಕಳು ನಮ್ಮ ತಮ್ಮನ ಹೆಂಡತಿ ದಿನ ನಂಗೆ ಮಾತಾಡ್ಸ್ಕೊಂಡು ಅಂಗನವಾಡಿ ಹತ್ರ ಕಳ್ಸೋಗ್ತಿತ್ತು ಆ ಹುಡುಗಿಯ, ಸಣ್ಣ ಹುಡುಗಿ. ಮತ್ತೆ ಏನು ಮಾಡ್ಕೊಂಡಿದ್ರು ಜಗನ್ನಾಥ್ ಅವರು? ಅವ್ರು ತಮ್ಮನ ಅಂಗಡಿ ಹೋಗ್ತಿದ್ರು. ದಿನ ಎಷ್ಟೊತ್ತಿಗೆ ಹೋಗ್ತಿದ್ರು, ಎಷ್ಟೊತ್ತಿಗೆ ಬರ್ತಿದ್ರು? ಬೆಳಿಗ್ಗೆ 7:15 ಹೋದ್ರೆ 4 ಗಂಟೆಗೆ ಬರ್ತಿದ್ರು. ನೀವು ಹಿರಿಪುತ್ರನ 2ನೇ ಅವರು. ಈಗ ಅಪ್ಪ ಯಾವತ್ತೋದ್ರು? ಏನಾಯಿತು? ನಿಮ್ಗೆ ಏನಂತ ಮೆಸೇಜ್ ಬಂದಿದೆ? 16ನೇ ತಾರೀಕು ಬೆಳಿಗ್ಗೆ ಕೆಲಸಕ್ಕಂತ ಹೋಗಿದ್ರು. ಆಮೇಲೆ ಈ ಘಟನೆ ಆಯ್ತಲ್ಲ, ನಾವು ಹೋಗಿ ನೋಡಿದಾಗ ಏನೂ ಇರಲಿಲ್ಲ, ಖಾಲಿ ಮಣ್ಣಷ್ಟೇ ಇತ್ತು. ಅದು ಇನ್ನೂ ಏನು ಗೊತ್ತಾಗಲಿಲ್ಲ. 8 ದಿನ ಆಯಿತು. ಇನ್ನೂ ಅಪ್ಪನ ಏನು ಸುಳಿವೂ ಇಲ್ಲ, ಏನೂ ಇಲ್ಲ. ಯಾರು ಏನು ಹೇಳ್ತಾನೂ ಇಲ್ಲ, ನಮ್ಗೆ ಕರೆಕ್ಟ್ ಮಾಹಿತಿನೂ ಕೊಡ್ತಾ ಇಲ್ಲ ಯಾರು. ಅದಕ್ಕೆ ಭಾಳ ಬೇಜಾರಾಗಿದೆ ಸರ್. ಹೇಗಿರ್ತಿದ್ರು ಅಪ್ಪನ? ಎಷ್ಟು ಮಿಸ್ ಮಾಡ್ಕೋತಾ ಇದ್ರಿ ಇವತ್ತು? ತುಂಬ ಮಿಸ್ ಮಾಡ್ಕೊಳ್ತಿದ್ವಿ ಸರ್. ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಿದ್ರು. ನಮಗೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಸರ್. ದಿನ ಕೂಲಿ ಮಾಡಿ ಕೆಲಸ ಮಾಡಿ ನಮ್ಗೆ ಸಾಕ್ತಾಯಿದ್ರು. ತುಂಬ ಮಿಸ್ ಮಾಡ್ಕೊತೀವಿ. ಈಗ ಏನಾದರೂ ನಿಮಗೆ ಪೊಲೀಸವರು, ಇಲಾಖೆಯವರು, ಅಧಿಕಾರಿಗಳು ಏನಾದರೂ ಬಂದು ಮಾತಾಡ್ಸಿದ್ದಾರೆ? ಏನಾದರೂ ಕೇಳಿದ್ರಾ? ಅಧಿಕಾರಿಗಳು ಯಾರು ಬರಲಿಲ್ಲ ಸರ್ ಮನೆ ಹತ್ರ. ಅವ್ರ MLA ಅವರು ಮಾತಾಡ್ಸಿದ್ರು ಅಲ್ಲಿರೋ. ಅವ್ರು ಯಾರಾಗಿದ್ರಲ್ಲಿ ಅವ್ರು ಬಂದಿದ್ರು. ಆಮೇಲೆ ರೂಪಾಲಿ ನಾಯ್ಕ ಬಂದಿದ್ರು. ಕುಮಾರಸ್ವಾಮಿರಲ್ಲಿ ನಮ್ಮ ಮಕ್ಕಳು ಇಲ್ಲಿ ಬಂದು ರೂಪಾಲಿ ನಾಯ್ಕ ಬಂದಿದ್ರು. ಏನಂತ ಹೇಳಿದ್ರು ಅವರು? ಸಾಂತ್ವನ ಹೇಳಿಷ್ಟು ಬೇಜಾರ ಮಾಡಿಬಿಟ್ರೆ ಹುಡುಗಿ ಕೊಡ್ತೀವಿ ಅಂತ ಹೇಳ್ತವ್ರು. ಇನ್ನು ನೋಡ್ಕೋಕ್ಕಾಗಲಿಲ್ಲ. 8 ದಿನ ಆಯಿತು. ಇದು ನೋಡಿ, ಅವರ ಕುಟುಂಬಸ್ಥರು ಇವತ್ತು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಆದಷ್ಟು ಬೇಗ ಜಗನ್ನಾಥ್ ಅವರನ್ನು ಹುಡುಕಿ ಕೊಡಿ ಅಂತೇಳಿ ಅವರು ರಿಪಬ್ಲಿಕ್ ಕನ್ನಡದ ಮೂಲಕ ಆಗ್ರಹಿಸ್ತಿದ್ದಾರೆ. ನಾವು ಕೂಡ ಈ ವಿಚಾರವನ್ನು ಸಂಬಂಧಪಟ್ಟಂಥವ್ರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ.